ಹೊಟ್ಟೆ ತುಂಬ ನಗೋದು ಬಹಳ ಇಂಪಾರ್ಟೆಂಟು. ಹೃದಯನ ಚೆನ್ನಾಗಿ ಇಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಅದು ಈ ಸಿನಿಮಾದಲ್ಲಿ ಆಗುತ್ತೆ. ಸೊ ಸಿನಿಮಾ ತುಂಬಾ ನಗು ತರಿಸುತ್ತೆ, ಬಟ್ ಆದ್ರೆ ನೀವು ಒಂದು ಯೂನಿಕ್ ಕಾನ್ಸೆಪ್ಟ್ ಮಾಡಿದೀರಾ, ಸ್ಟೋನ್ ಆರ್ಟ್ ಇದು ಅವಾರ್ಡ್ ಅಂತ. ಅದು ಯಾಕೆ ಅಂತ ಗೊತ್ತಾಗಿಲ್ಲ. ಅಂದ್ರೆ ಯಾರಾದ್ರೂ ನಗದಲ್ಲೇ ಇದ್ದವರಿಗೆ ಸ್ಟೋನ್ ಆರ್ಟ್ ಅವಾರ್ಡ್ ಕೊಡೋಣ ಅನ್ಕೊಂಡ್ವಿ. ಸಿನಿಮಾ ಅಷ್ಟು ಚೆನ್ನಾಗಿ ನಗ್ನಗ್ತಾ ಇರೋ ತರ ಮಾಡ್ಬಿಟ್ಟು ನೀವು ಅವಾರ್ಡ್ ಯಾರು ತಗೊಂಡು ಹೋಗ್ತಾರೆ? ಅದೇ ಚಾಲೆಂಜ್. ಕಲ್ಲು ಹೃದಯದವ್ರು ಯಾರಾದ್ರು ಇದ್ರೆ ನಗದಲ್ಲೇ ಇರಕ್ ಸಾಧ್ಯ ಇದೆಯಾ ಅಂತ. ಬಟ್ ಅವಾರ್ಡ್ಗಳು ಹಂಗೆ ಇದೆ, ಯಾರು ಸಿಗ್ತಾ ಇಲ್ಲ. ಅದೇ ಖುಷಿ. ಯಾರು ತಗೊಂಡು ಹೋಗ್ತಾರೆ ಅಂತ ನಿಮ್ಗೆ ಏನಾರು ಅನ್ಸುತ್ತಾ? ಇಲ್ಲ, ಮೋಸ್ಟ್ಲಿ ಇನ್ನೊಂದು 10 ಸರಿ ನೋಡಿದ್ಮೇಲೆ ನಾನ್ ತಗೊಂಡ್ ಹೋಗ್ಬೋದೇನು. ನಿಮ್ಗೆ ಅಷ್ಟು ಸರಿ ನಕ್ಕಿದ್ದೀನಿ ನಾನೇ. ಸರ್, ಇದು ಮಾರ್ಕೆಟಿಂಗ್ ಸ್ಟ್ರಾಟಜಿ. ಯಾಕಂದ್ರೆ ಶುಕ್ರವಾರ ಮೂವಿ ರಿಲೀಸ್ ಇರೋದ್ರಿಂದ ನೀವು ಸೋಮವಾರದಿಂದನೇ ಪ್ರೀಮಿಯರ್ ಶೋಗಳು ಸ್ಟಾರ್ಟ್ ಮಾಡಿದಿರಾ. ಇದು ಆಡಿಯನ್ಸ್ ಒಂದಿಷ್ಟು ಹೊಸ ತರದ್ದು ಸಿನಿಮಾಗಳು ಮಾಡಿದಾಗ, ಯೂನಿಕ್ ಸಬ್ಜೆಕ್ಟ್ಸ್ ಮಾಡಿದಾಗ, ಅದು ಪ್ರೇಕ್ಷಕರ ಬಾಯಿಂದಾನೇ ಇನ್ನೊಂದಿಷ್ಟು ಪ್ರೇಕ್ಷಕರ ಬಾಯಿಗೆ ಹೋಗ್ಬೇಕು. ಹಂಗ್ ಹೋದಾಗ ಅದು ಚೆನ್ನಾಗಾಗೋದು. ಸೊ ಮದರ್ ಪ್ರಾಮಿಸ್ ಆ ತರದ ಸಿನಿಮಾ. ಅಂದ್ರೆ ಪ್ರತಿ ಸರಿ ನಾವು ಬಂದು ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತ ಅನ್ನೋದು ಬೇರೆ, ಪ್ರೇಕ್ಷಕರೇ ಮಾತಾಡಿದಾಗ ಅದಾಗೋದು ಬೇರೆ. ಸೊ ಅಷ್ಟು ಜನ ಹೊಸಬ್ರು ಅಷ್ಟು ಚೆನ್ನಾಗಿ ಸಿನಿಮಾನ ಅಷ್ಟು ಶ್ರಮ ಪಟ್ಟೆಲ್ಲ ಕಟ್ಟಿದಾರಲ್ವ. ಸೊ ಅವ್ರ ಶ್ರಮ ರೀಚ್ ಆಗ್ಬೇಕು ಅಂದ್ರೆ ಅದು ಮೌತ್ ಪಬ್ಲಿಸಿಟಿಯಿಂದಾನೇ ಆಗಕ್ಕೆ ಸಾಧ್ಯ. ಹಂಗಾಗಿ ಇವತ್ತೇ 2 ಶೋ ಮಾಡಿದ್ವಿ. ಅಂಡ್ ಬಹಳ ಖುಷಿಯಾದ ವಿಚಾರ ಅಂದ್ರೆ ಅಂದ್ರೆ ಈ ಸರಿ ಡಿಸೈಡ್ ಮಾಡಿದ್ವಿ, ಯಾರು ಗೊತ್ತಿರೋರಿಗೆ ಯೂಶ್ವಲಿ ಶೋ ಆಗ್ತೀವಲ್ವಾ, ಆ ಥರ ಮಾಡಬಾರ್ದು. ಬುಕ್ ಮಾಡಿಕೊಂಡು ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಅವರೇ ಬರಬೇಕು ಅಂತ ಹೇಳಿನೇ ಇನ್ವೈಟ್ ಮಾಡಿದ್ವಿ. ಅದು ಬಹಳ ಚೆನ್ನಾಗಿ ಪ್ರೇಕ್ಷಕರು ಬಂದು ಎಂಜಾಯ್ ಮಾಡಿದ್ದಾರೆ. ಅದು ಬಹಳ ಖುಷಿ. ಸರ್, ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಡಾಲಿ ಟ್ಯಾಗ್ ನ ತೆಗ್ದಾಕ್ಬಿಟ್ಟು ಧನಂಜಯ ಆಗಿ ಬಡವ್ರ ಮಕ್ಕಳನ್ನ ಬೆಳೆಸ್ತಾ ಇದ್ದೀರಾ. ನಾವು ಮತ್ತೆ ಕಿಂಗ್ ಡಾಲಿ ಆಗಿ ಯಾವಾಗ ನೋಡೋದು? ಅದೆಲ್ಲ ಏನಿಲ್ಲ. ಅವ್ರವ್ರ ಪ್ರತಿಭೆ, ಅವ್ರವ್ರ ಟ್ಯಾಲೆಂಟು, ಅವರು ದುಡಿದು ಅವ್ರು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ. ಅದ್ರಲ್ಲಿ ನಂದೇನಿಲ್ಲ, ನಾನೊಂದು ಟ್ರ್ಯಾಕ್ ಅಷ್ಟೇ. ಅದ್ಭುತವಾಗಿ ಅವ್ರು ಓಡಿರೋದು, ಅವ್ರು ಎಂಟರ್ಟೈನ್ ಮಾಡಿರೋದು. ಸೊ ಅದು ಸೂಪರ್ ಆಗಿದೆ. ನಂದು ಅಂದ್ರೆ ನೀವು ನಾನೇ ಫುಲ್ ಕಂಪ್ಲೀಟ್ ಸಿನಿಮಾದಲ್ಲಿ ಇರೋ ತರ ಕೇಳ್ತಿದ್ದೀರಾ. ಕಿಂಗ್ ಮೇಕರ್ ಆಗ್ಬಿಟ್ಟಿದ್ದೀರಾ. ನಮ್ಗೆ ಕಿಂಗ್ ಆಗಿ ನೋಡಕ್ಕೆ ಇಷ್ಟ. ಅದಕ್ಕೆ ಬರ್ತಾ ಇದೆ ನನ್ನ ಸಿನಿಮಾಗಳನ್ನು. ಅಣ್ಣ ಫ್ರಮ್ ಮೆಕ್ಸಿಕೋ ಇದೆ, ಜಿಂಗೋ ಇದೆ, 666 ಆಪರೇಷನ್ ಡ್ರೀಮ್ ಥಿಯೇಟರ್ ಇದೆ, ಹಲಗಲಿ ಇದೆ. ಸೊ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಬನ್ನಿ ಸರ್. ಆಲ್ ದಿ ಬೆಸ್ಟ್ ಫಾರ್ ಯು. ಥ್ಯಾಂಕ್ ಯು. ಬಹಳ ಚೆನ್ನಾಗಿದೆ. ಕಂಗ್ರ್ಯಾಚುಲೇಷನ್ಸ್ ಮದರ್ ಪ್ರಾಮಿಸ್ ಇಡೀ ತಂಡಕ್ಕೆ, ಎಲ್ಲ ನನ್ನ ಫ್ರೆಂಡ್ಸ್. ಪೂರ್ಣ ಅವ್ರಿಗೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಫಸ್ಟ್ಲಿ ಧನಂಜಯ್ ಅವ್ರಿಗಾಗಿರ್ಬೋದು, ಪ್ರತಿಯೊಂದು ಕ್ಯಾರೆಕ್ಟರ್, ಪ್ರೊಡ್ಯೂಸರ್ಸ್ ಎಲ್ರಿಗೂ, ಹರ್ಷ ಅವ್ರಿಗೆ ಎಲ್ರಿಗೂ. ಐ ಮೀನ್ ನಂಗೆ ಎಲ್ರು ಗೊತ್ತಿರೋರು ಇದ್ರು ಸ್ಕ್ರೀನ್ ಮೇಲೆ, ಬಟ್ ಅವ್ರನ್ನ ನೋಡಿದಾಗ ಅವ್ರು ನಂಗೆ ಗೊತ್ತಿಲ್ಲ ಅಂತ ಅನ್ಸ್ತು. ಸೊ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಇಟ್ಸ್ ಅ ಲಾಫ್ ರೈಡ್. And mainly the climax, it's a very very beautiful message set so well ಅಂತ ಅನ್ಸ್ತು. ಬಹಳ ಚೆನ್ನಾಗಿ ಹೇಳಿದ್ದಾರೆ ಆ ಮೆಸೇಜ್ ನ. ಅಂಡ್ ತುಂಬಾ ಕಡೆ ನಿಮ್ಗೆ ಗೊತ್ತಿಲ್ದಾಗ ನೀವೇ ಕ್ಲಾಪ್ಸ್ ಹೊಡಿತಾ ಇರ್ತೀರಾ. ಐ ಥಿಂಕ್ ಮೈ 3 most favorite trio of the entire cinema would be Anarkali, Jalebi and Gulkan. I really enjoyed our trio. ಅವ್ರ 3 ಜನ ಒಂಥರ ಸ್ಕ್ರೀನ್ ಅಲ್ಲಿ ಬಂದಾಗೆಲ್ಲ ನಗು ಬರುತ್ತೆ. ದೇ ಮೈ ಮೋಸ್ಟ್ ಫೇವ್ರೆಟ್. ಸೊ ಕಂಗ್ರ್ಯಾಚುಲೇಷನ್ಸ್ ಇಡೀ ತಂಡಕ್ಕೆ. ಎಲ್ರು ಬಂದು ಸಿನಿಮಾ ನೋಡಿ. ಇಟ್ ಈಸ್ ಅನ್ ಔಟ್ ಅಂಡ್ ಔಟ್ ಎಂಟರ್ಟೈನರ್ ವಿತ್ ಅ ವೆರಿ ವೆರಿ ಫೆಂಟಾಸ್ಟಿಕ್ ಒಂದು ಲಾಸ್ಟ್ ಅಲ್ಲ, ಸಿನಿಮಾ ಥ್ರೂ ಔಟ್ ಇಸ್ ಅ ಬ್ಯೂಟಿಫುಲ್ ಮೆಸೇಜ್, ಎಮೋಷನ್ಸ್ ಆಗಿರ್ಬೋದು. ಸೊ ಪ್ಲೀಸ್ ಎಲ್ರು ಬಂದು ಸಿನಿಮಾ ಮೂವಿ ನೋಡಿದ್ರಿ, ಏನ್ ಅನಿಸ್ತು ಸರ್ ನಿಮ್ಗೆ? ಮೂವಿ ಫನ್, ಮಜಾ, ಕಾಮಿಡಿ, ನಗು, ನಗ್ತಾನೆ ಇರ್ಬೇಕು. ಇಡೀ ಸಿನಿಮಾ ಕೂತ್ಕೊಂಡು ನಾನು ಥಿಯೇಟರ್ ಅದನ್ನೇ ನೋಡ್ತಾ ಇದ್ದೆ. ಏನ್ ಎಂಜಾಯ್ ಮಾಡ್ತಾ ಇದ್ರು ಅಂದ್ರೆ ಜನ ಚಪ್ಪಾಳೆ ಹೊಡ್ಕೊಂಡು ಬಿದ್ದು ನಗ್ತಾ ಇದ್ರು. ಅದು ಖುಷಿ ಆಯ್ತು ನನಗೆ. ಯಾಕಂದ್ರೆ ನಮ್ಮ ಸಿನಿಮಾ ಇದು, ನಮ್ಮ ಬ್ಯಾನರ್ಲೇ ಬರ್ತಿರೋ ಸಿನಿಮಾ ಇದು. ಡಾಲಿ ಪಿಕ್ಚರ್ಸ್ ಅದು ನಮ್ದೇನೆ. ನಾವೆಲ್ಲ ಗೆಳೆಯರು ಮಾಡ್ಕೊಂಡು ಸೇರ್ಕೊಂಡು ಮಾಡಿರುವಂತ ಸಿನಿಮಾ ಇದು. ನಾನು ಎಲ್ಲ ಆಲ್ಮೋಸ್ಟ್ ನನ್ನ ಗೆಳೆಯರೇ ಸಿನಿಮಾ ಮಾಡಿರೋದು. ಪ್ರತಿಯೊಬ್ಬರು ಸ್ಕಿನ್ ನೋಡ್ಬೇಕಾದ್ರೆ ಒಂಥರ ಸರ್ಪ್ರೈಸ್ ಆಗ್ತಾ ಇರುತ್ತೆ ನನಗೆ. ಒಂಥರ ನಾವೆಲ್ಲ ಒಂದು ಟ್ರಿಪ್ ಹೋಗಿದ್ವಿ ಅಂತ ಅನಿಸ್ತಾ ಇರುತ್ತೆ. ಅಷ್ಟು ಚೆನ್ನಾಗಿದೆ. ಎಮೋಷನಲ್ ಮೂಮೆಂಟ್ಗಳಾಗಲಿ. ಅಂಡ್ ನನಗೆ ಮದರ್ ಸಾಂಗ್ ಫೇವರೇಟ್ ಸಾಂಗ್ ಆಕ್ಚುಲಿ ಇಡೀ ಸಿನಿಮಾದಲ್ಲಿ. ಅಂಡ್ ಕ್ಲೈಮ್ಯಾಕ್ಸ್ ಬಹಳ ಬ್ಯೂಟಿಫುಲ್ ಆಗಿದೆ. ಅಂಡ್ ಓವರ್ ಆಲ್ ಸಿನಿಮಾ ಒಂಥರ ನಿಮ್ಗೆ ಏನಂತಾರೆ, ಈ ವಂಡರ್ಲಾದಲ್ಲಿ ಮೇಲ್ಗಡೆ ಕೂರಿಸ್ಕೊಂಡು ಈ ರೋಡ್ ಎಲ್ಲ ರೋಲರ್ ಕೋಸ್ಟರ್ ಇರುತ್ತಲ್ಲ, ಹಂಗೆ ಎಳ್ಕೊಂಡು ಹೋಗ್ತಾ ಇರುತ್ತೆ ಸಿನಿಮಾ. ಅಂಡ್ ಬ್ಯೂಟಿಫುಲ್ ಆಗಿದೆ ಸಿನಿಮಾ. ಅಂಡ್ ಎಲ್ಲರೂ ನೋಡಿ ಥಿಯೇಟರ್ ಬಂದು. ಇದೇ 10ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅಂಡ್ ಥ್ಯಾಂಕ್ ಯು ಸೊ ಮಚ್. ಅಂಡ್ ಪೂರ್ಣ ಎಸ್ಪೆಷಲಿ ನಿರ್ದೇಶನ, ಡೈರೆಕ್ಷನ್ ಫ್ಯಾಂಟಾಸ್ಟಿಕ್ ಆಗಿ ಮಾಡಿದ್ದಾರೆ. 100 ಜನ ಆರ್ಟಿಸ್ಟ್ಗಳು ಇಟ್ಕೊಂಡು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಈ ಸಿನಿಮಾನ. ಐ ಆಮ್ ವೆರಿ ಹ್ಯಾಪಿ. ಖುಷಿ ಆಯ್ತು ನನಗೆ. 100% ಬಡವ್ರ ಮಕ್ಕಳೇ ಗೆಲ್ತಾ ಇರೋದು ಇಲ್ಲಿವರೆಗೂ. ಯಾವಾಗಲೂ ಬಡವ್ರ ಮಕ್ಕಳೇ ಗೆಲ್ತಾ ಇರೋದು. ಗೆಲ್ಲಬೇಕು, ಗೆಲ್ತಾನೆ ಇರಬೇಕು ಸದಾ ಕಾಲ. ಥ್ಯಾಂಕ್ ಯು ಸರ್. ಬರೋ ಪ್ರಾಜೆಕ್ಟ್ಸ್ ಥ್ಯಾಂಕ್ ಯು ಸೊ ಮಚ್.